ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ. ಹಾಯ್ ಹಲೋ, ಎಲ್ಲರಿಗೂ ನನ್ನ ನಮಸ್ಕಾರ ಹಾಗೂ ದೀಕ್ಷಾ ಸ್ಪಿರಿಚುವಲ್ ವರ್ಲ್ಡ್ ಮೆಡಿಟೇಷನ್ಗೆ ಸ್ವಾಗತ. ಫ್ರೆಂಡ್ಸ್, ನಾವಿವತ್ತು ನಮ್ಮ ಆಕರ್ಷಿಕ್ ರೆಕಾರ್ಡ್ನಲ್ಲಿ ನಮ್ಮ ಮುಂದೆ ಬರುವ ದಿನಗಳನ್ನು ನಮಗೆ ಬೇಕಾದ ರೀತಿಯಲ್ಲಿ ಬರೆದುಕೊಂಡು ಅದೇ ರೀತಿಯಲ್ಲಿ ನಡೆಯೋ ಹಾಗೆ ಇವತ್ತು ಮೆಡಿಟೇಷನ್ನ ಮಾಡೋಣ. ಸೊ ಎಲ್ಲರೂ ನಿಮ್ಮ ಕಾಲುಗಳನ್ನು ಕ್ರಾಸ್ ಮಾಡಿ, ನಿಮ್ಮ ಕೈಗಳನ್ನು ಕ್ಲಾಸ್ ಮಾಡಿ, ಹಾಗೆ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ. ಒಂದು ದೀರ್ಘವಾದ ಉಸಿರನ್ನ ತಗೊಳ್ಳಿ. ಮ್ಯಾಮ್, ಏನಾದರೂ ಕೇಳಿಸಿಲ್ಲ ಅಂದರೆ ಹೇಳಿ. ಮಾತಾಡೋದು ಕೇಳಿಸ್ತಿದೆ ಅಲ್ಲ? ಶಾಂತ ಮ್ಯಾಮ್? ಎಸ್. ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಒಂದು ದೀರ್ಘವಾದ ಉಸಿರನ್ನ ತಗೊಳ್ಳಿ. ಹಾಗೇ ಉಸಿರನ್ನ ಬಿಡ್ತಾ ಕಂಪ್ಲೀಟ್ ರಿಲ್ಯಾಕ್ಸ್ ಫೀಲ್ ಆಗಿ ಹಾಗೆ ಇನ್ನೊಂದು ಬಾರಿ ದೀರ್ಘವಾದ ಉಸಿರನ್ನ ತಗೊಳ್ತಾ ನಿಧಾನವಾಗಿ ಉಸಿರನ್ನ ಬಿಡಿ. ಕಂಪ್ಲೀಟ್ ರಿಲ್ಯಾಕ್ಸ್ ರಿಲ್ಯಾಕ್ಸ್ and more relax. ಇನ್ನೊಂದು ಬಾರಿ ದೀರ್ಘವಾದ ಉಸಿರನ್ನ ತಗೊಳ್ಳಿ. ಹಾಗೇ ಉಸಿರನ್ನ ಬಿಡಿ. ನಿಮ್ಮ ಮನಸ್ಸು ನಿಧಾನವಾಗಿ ಶಾಂತಗೊಳ್ತಾ ಇದೆ. ಹಾಗೆ ನಿಮ್ಮ ದೇಹ ಈ ನಮ್ಮ ಧ್ಯಾನಕ್ಕೆ ಸಹಕರಿಸಲು ಸಿದ್ಧವಾಗಿದೆ. ಈಗ ನಮ್ಮ ಈ ಧ್ಯಾನಕ್ಕೆ ನಮ್ಮ ಗುರುಗಳನ್ನು, ಆಸ್ಟ್ರಲ್ ಮಾಸ್ಟರ್ಸ್ನ, ಪಿರಮಿಡ್ ಮಾಸ್ಟರ್ಸ್ನ, ಏಂಜಲ್ಸ್ನ, ಹಾಗೆ ವಸುಂಧರ ಮಾತೆಯನ್ನ, ಸೀತಾ ಮಾತೆಯನ್ನ, ಸಪ್ತ ಋಷಿಗಳನ್ನ, ಋಷಿ ಪತ್ನಿಯರನ್ನ, ಹಾಗೆ ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಗಳನ್ನ ಮತ್ತು ನಮ್ಮ ಮನಸ್ಸನ್ನ ಶುದ್ಧೀಕರಣ ಮಾಡುವ ಎಲ್ಲ ಏಂಜಲ್ಸ್ನ, ಹಾಗೆ ನಮ್ಮನ್ನ ಯಾವಾಗಲೂ ಆಲೋಚನಾರಹಿತ ಸ್ಥಿತಿಯಲ್ಲಿ ಇಡೋದಕ್ಕೆ ಸಹಾಯ ಮಾಡುವ ಏಂಜಲ್ಸ್ನ, ಮಾಸ್ಟರ್ಸ್ನ, ಮತ್ತು ನಾವು ಯಾವಾಗಲೂ ಖುಷಿಯಿಂದ ನೆಮ್ಮದಿಯಿಂದ ಇರೋದಕ್ಕೆ ಸಹಾಯ ಮಾಡುವ ಮಾಸ್ಟರ್ಸ್ನ, ಮತ್ತು ನಮ್ಮ ಆರೋಗ್ಯವನ್ನು ಅಭಿವೃದ್ಧಿಗೊಳಿಸುವ ಮಾಸ್ಟರ್ಸ್ನ ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸೋಣ ಫ್ರೆಂಡ್ಸ್. ಹಾಗೆ ಇವತ್ತು ನಾವು ನಮ್ಮ ಧ್ಯಾನದ ಮೂಲಕ ನಮ್ಮ ಆಕರ್ಷಿಕ್ ರೆಕಾರ್ಡ್ನ ನೋಡಿಕೊಂಡು ಅಲ್ಲಿ ಮುಂದೆ ಬರುವ ದಿನಗಳು ಹೇಗಿರಬೇಕು ಅಂತ ನಾವು ಬರೆದಿಟ್ಟು ಮತ್ತೆ ನಮ್ಮ ಈ ಜಾಗಕ್ಕೆ ಅಂದರೆ ಭೂಮಿಗೆ ಬಂದು ಖುಷಿಯಿಂದ, ಶಾಂತಿಯಿಂದ, ನೆಮ್ಮದಿಯಿಂದ ಜೀವನವನ್ನು ನಡೆಸೋದಕ್ಕೆ ಶುರು ಮಾಡ್ತೀವಿ. ಸೊ ಈಗ ನಿಧಾನವಾಗಿ, ಯಾವುದೇ ಲಾಜಿಕಲ್ ಮೈಂಡ್ ಬೇಡ, ನಿಮ್ಮ ಆತ್ಮದ ಸ್ಥಿತಿಯಲ್ಲಿದ್ದು ನಿಮ್ಮ ಆತ್ಮ ಏನು ಹೇಳುತ್ತೆ ಅದನ್ನು ಮಾತ್ರ ಈಗ ನೀವು ಗಮನಿಸಬೇಕು. ಹಾಗೆ ನಾನೇನು ಹೇಳ್ತಿರ್ತೀನಿ ಅದನ್ನು
ಗಮನವಿಟ್ಟು ಕೇಳಿಸ್ಕೊಳ್ಳಿ. ಅದೇ ರೀತಿಯಲ್ಲಿ ನೀವು ನಿಮ್ಮ ಆತ್ಮದ ಜೊತೆ ಪಯಣವನ್ನ ಮಾಡಬೇಕು. ಈಗ ನಾವು ನಮ್ಮ ಸೂಕ್ಷ್ಮ ಶರೀರದ ಮೂಲಕ ಅಂದ್ರೆ ನಮ್ಮ ಆಕರ್ಷಿಕ್ ರೆಕಾರ್ಡ್ ರಚನೆಯಾಗಿರೋ ಪ್ರದೇಶಕ್ಕೆ ನಾವೆಲ್ಲರೂ ಕೂಡ ಹಕ್ಕಿಗಳ ರೀತಿಯಲ್ಲಿ ಹಾರಿ ಹೋಗ್ತಾ ಇದ್ದೀವಿ. ಆಕಾಶದಲ್ಲಿ ಆ ಹಕ್ಕಿಗಳ ಚಿಲಪಿಲ ಸದ್ದಿನೊಂದಿಗೆ ಆ ಹಕ್ಕಿಗಳು ಹಾರಾಡುವಾಗ ಎಷ್ಟು ಖುಷಿಯಿಂದ ಹಾರಾಡುತ್ತೋ ಹಾಗೆ ಅಷ್ಟು ಖುಷಿಯಿಂದ ನಮ್ಮ ಆಕರ್ಷಿಕ್ ರೆಕಾರ್ಡ್ನ ನೋಡ್ಕೊಳ್ಳೋದಕ್ಕೆ ಉತ್ಸುಕರಾಗಿ ನಾವೆಲ್ಲ ಸಾಕ್ತಾ ಇದ್ದೀವಿ. ಈಗ ಅಲ್ಲೊಂದು ದೊಡ್ಡ ಅರಮನೆ, ಆ ಅರಮನೆಯಲ್ಲಿ ನಮ್ಮ ಆಕರ್ಷಿಕ್ ರೆಕಾರ್ಡ್ನ ರೆಕಾರ್ಡ್ ಮಾಡ್ಕೊಳ್ಳೋ ಏಂಜಲ್ಸು ನಮಗೋಸ್ಕರ ಕಾಯ್ತಾ ಇದ್ದಾರೆ. ಹಾಗೆ ನಮ್ಮ ಆಕರ್ಷಿಕ್ ರೆಕಾರ್ಡ್ನೊಂದಿಗೆ ಇದ್ದಾರೆ. ಅವರ ಹತ್ರ ಕೇಳ್ಕೊಳ್ಳಿ, ನನ್ನ ರೆಕಾರ್ಡ್ನ ನಾನು ನೋಡ್ಕೊಳ್ಳೋದಕ್ಕೆ ಸಹಾಯ ಮಾಡಿಕೊಡಿ. ಅಲ್ಲಿ ಏನೆಲ್ಲ ನನ್ನ ಮುಂಬರುವ ದಿನಗಳು ಬರೆದಿದೆ ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ನನಗೆ ಅನುವು ಮಾಡಿಕೊಡಿ ಅಂತ ಅವರನ್ನ ಕೈ ಮುಗಿದು ಕೇಳಿಕೊಳ್ಳಿ. ಈಗ ಆ ಆಕರ್ಷಿಕ್ ರೆಕಾರ್ಡ್ ನಿಮ್ಮ ಏಂಜಲ್ಸ್ನ ಕೈಯಿಂದ ನಿಮ್ಮ ಕೈ ಬಂದು ಸೇರ್ತಾ ಇದೆ. ಆ ರೆಕಾರ್ಡ್ನ ಮೇಲೆ ನಿಮ್ಮ ಹೆಸರು ಬಂಗಾರದಿಂದ ದೊಡ್ಡದಾಗಿ ಬರೆದಿದೆ. ಖುಷಿಯಿಂದ ಸಂತೋಷದಿಂದ ಅದನ್ನ ಓಪನ್ ಮಾಡಿ. ಹಾಗೆ ಈಗ ನೀವು ಯಾವ ಭಾವನೆಯಲ್ಲಿದ್ದೀರಾ ಗಮನಿಸಿ. ನಿಮ್ಮ ಮನಸ್ಸು ಶಾಂತವಾಗಿರಬೇಕು. ಬರೀ ಒಳ್ಳೆಯ ಆಲೋಚನೆಗಳಲ್ಲೇ ತುಂಬಿರಬೇಕು. ಆ ರೆಕಾರ್ಡ್ನ ಓಪನ್ ಮಾಡೋದಕ್ಕೂ ಮುಂಚೆ ಕಂಪ್ಲೀಟ್ ಆಗಿ ಆ ಪಾಸಿಟಿವಿಟಿನ ಅಣು ಅಣು ಕಣ ಕಣಗಳಿಗೂ ತುಂಬಿಸಿಕೊಳ್ಳಿ ಮಾಸ್ಟರ್ಸ್. ಆ ಅರಮನೆಯಲ್ಲಿ ಲಕ್ಷಾಂತರ ಕೋಟ್ಯಾಂತರ ಮಿಲಿಯನ್ ಗಟ್ಟಲೆ ರೆಕಾರ್ಡ್ಸ್ ಇದೆ. ಅದರಲ್ಲಿ ನಮ್ಮದು ಕೂಡ ಒಂದಾಗಿದೆ. ಹಾಗೆ ಆ ರೆಕಾರ್ಡ್ನೊಂದಿಗೆ ನಮ್ಮ ಏಂಜಲ್ಸ್ ಇದ್ದಾರೆ. ಹಾಗೆ ಆ ಆಕರ್ಷಿತ್ ರೆಕಾರ್ಡ್ ಏನಪ್ಪ ಅಂದರೆ, ನಮ್ಮ ಆತ್ಮ ಸೃಷ್ಟಿಯಾಗಿನಿಂದ ಹಿಡಿದು ಇಲ್ಲಿಯವರೆಗೂ ಹಾಗೆ ಮುಂಬರುವ ದಿನಗಳು ನಮ್ಮ ಜೀವನ ಹೇಗಿರುತ್ತೆ ಅಂತ ನಾವೆಲ್ಲ ಬರೆದಿಟ್ಟು ಸ್ಟ್ಯಾಂಪ್ ಹಾಕಿ ಬಂದಿರ್ತೀವಿ. ಸೊ ಅದನ್ನೆಲ್ಲ ಈಗ ನಮಗೆ ಹೇಗೆ ಬೇಕೋ ಹಾಗೆ ನಮ್ಮ ಜೀವನ ನಡಿಬೇಕು. ಆ ರೀತಿಯಲ್ಲಿ ನಾವು ಅದನ್ನ ಮತ್ತೆ ಮರುಬರವಣಿಗೆ ಮಾಡೋಣ. ಸ್ನೇಹಿತರೆ,
ಸಂಪೂರ್ಣ ಸಕಾರಾತ್ಮಕತೆಯಿಂದ ಆ ರೆಕಾರ್ಡ್ಸ್ನ ಓಪನ್ ಮಾಡಿ, ಹಾಗೆ ನಿಮ್ಮ ಕೈಗೆ ನಿಮ್ಮ ಏಂಜಲ್ಸು ಒಂದು ಮ್ಯಾಜಿಕ್ ಇರೇಸರ್ನ ಕೊಡ್ತಾ ಇದ್ದಾರೆ, ಹಾಗೆ ಒಂದು ಪೆನ್ಸಿಲ್ನ ಕೊಡ್ತಾ ಇದ್ದಾರೆ. ಆ ಎರೇಸರ್ಸ್ ಎಲ್ಲ ನಾನಿವಾಗ ಏನು ಹೇಳ್ತೀನೋ ಅದಕ್ಕೆ ವಿರುದ್ಧವಾದದ್ದನ್ನು ಆ ರೆಕಾರ್ಡ್ಸಲ್ಲಿ ಅಳಿಸ್ತಾ ಹೋಗುತ್ತೆ. ಹಾಗೆ ಆ ಮ್ಯಾಜಿಕ್ ಪೆನ್ ನಾನು ಹೇಳೋದನ್ನು ನಿಮ್ಮ ಆಕರ್ಷಿಕ್ ರೆಕಾರ್ಡ್ನಲ್ಲಿ ಬರೆಯುತ್ತಾ ಹೋಗುತ್ತೆ. ಖುಷಿಯಿಂದ, ಸಂತೋಷದಿಂದ ಆ ಬುಕ್ಕನ್ನ ಓಪನ್ ಮಾಡಿದ್ದೀರಾ. ಅಲ್ಲಿ ಈಗ ಮೊದಲು ಬರಿತಾ ಇದ್ದೀರಾ, ನೆಮ್ಮದಿಯ ಜೀವನ, ಸಂತೋಷಮಯವಾದ ಕ್ಷಣಗಳು, ಸಮೃದ್ಧಿ, ಕೀರ್ತಿ, ಪ್ರತಿಷ್ಠೆ, ನನಗೆ ಬೇಕಾಗುವಷ್ಟು ಹಣ, ಮನೆ, ಸಂಪತ್ತು, ಪ್ರತಿ ಕ್ಷಣ ಖುಷಿಯಿಂದ ಕಳೆಯುವ ಮನೋಭಾವ, ಪ್ರತಿ ಕ್ಷಣ ಆಲೋಚನಾರಹಿತ ಸ್ಥಿತಿ, ಪ್ರತಿದಿನ ಪ್ರತಿ ಕ್ಷಣ ಸಕಾರಾತ್ಮಕ ಯೋಚನೆಗಳು ಹಾಗೆ ಯೋಜನೆಗಳು, ಪ್ರತಿ ಕ್ಷಣ ಮಿರಾಕಲ್ ಥಿಂಗ್ಸ್ ನಮ್ಮ ಜೀವನದಲ್ಲಿ ನಡೀತಾ ಇರಬೇಕು. ನಾನು ಸಂತೋಷವಾಗಿರಬೇಕು, ನನ್ನ ಕುಟುಂಬದವರು ಸಂತೋಷವಾಗಿರಬೇಕು, ನನ್ನ ಆಯಸ್ಸು, ನನ್ನ ಗಂಡನ ಆಯಸ್ಸು, ಮನೆಯವರ ಆಯಸ್ಸು, ಮಕ್ಕಳ ಆಯಸ್ಸು ದೀರ್ಘವಾಗಿರಬೇಕು. ಅಪ್ಪ ಅಮ್ಮ, ಅತ್ತೆ ಮಾವ, ಹಾಗೆ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರ ಆಯುಷ್ಯ ದೀರ್ಘವಾಗಿರಬೇಕು. ಮನೆಯಲ್ಲಿ ಪ್ರತಿ ಕ್ಷಣ ಖುಷಿ, ಸಂತೋಷ, ನೆಮ್ಮದಿ ತುಂಬಿರಬೇಕು. ಒಗ್ಗಟ್ಟಿನ ಕುಟುಂಬ ನಮ್ಮದಾಗಿರಬೇಕು. ಯಾವಾಗಲೂ ಒಬ್ಬರ ಮೇಲೆ ಮತ್ತೊಬ್ಬರಿಗೆ ಪ್ರೀತಿ, ಒಳ್ಳೆಯ ಭಾವನೆ, ಸಂತೋಷ, ಹಾಗೆ ಪ್ರತಿಯೊಬ್ಬರ ಮಧ್ಯೆ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಹಾಗೆ ಒಬ್ಬರು ಮತ್ತೊಬ್ಬರನ್ನ ಅರ್ಥ ಮಾಡ್ಕೊಳ್ತಾ ಜೀವನವನ್ನ ನಡೆಸಬೇಕು. ಸದಾಕಾಲ ಮನೆಯಲ್ಲಿ ಶಾಂತಿ, ಸಮೃದ್ಧಿ, ಸುಖ, ನೆಮ್ಮದಿ, ಉಲ್ಲಾಸವಾದ ಕ್ಷಣಗಳು ತುಂಬಿರಬೇಕು. ಇದನ್ನೆಲ್ಲ ಬರಿತಾ ಹೋಗ್ತಾ ಇದ್ದೀರಾ ಫ್ರೆಂಡ್ಸ್? ಹಾಗೆ ನಿಮಗೆ ಇನ್ನೂ ಏನೇನು ಅನಿಸುತ್ತೆ
ಏನೇನೆಲ್ಲ ನಿಮ್ಮ ಜೀವನದಲ್ಲಿ ಬೇಕೋ ಅದನ್ನೆಲ್ಲ ಬರಿತಾ ಹೋಗಿ. ಹಾಗೆ ಜೀವನವನ್ನ ನಡೆಸೋದಕ್ಕೆ ನನಗೆ ಉತ್ತಮವಾದ ಕೆಲಸ, ಸಂಬಳ, ಹಾಗೆ ಒಳ್ಳೆಯ ಕೆಲಸ ಮಾಡುವ ಸ್ಥಳ, ಒಳ್ಳೆಯ ಸಹಪಾಠಿಗಳು, ನಾನು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಪ್ರತಿ ಕ್ಷಣ ಪ್ರತಿ ದಿನ ಸಂತೋಷದಿಂದ ತುಂಬಿರಬೇಕು. ಹಾಗೆ ನನ್ನ ಸುತ್ತಲಿರುವವರು ಕೂಡ ಸಂತೋಷವನ್ನ ನನ್ನ ಜೊತೆ ಸ್ಪ್ರೆಡ್ ಮಾಡ್ತಾ ಇರಬೇಕು. ನಾನು ಬದುಕಿರುವುದು ಸಾಧಿಸುವುದಕ್ಕಾಗಿ, ಸಾಧನೆಯನ್ನ ಮಾಡೋದಕ್ಕಾಗಿ. ಹಾಗೆ ಆಧ್ಯಾತ್ಮಿಕತೆಯಲ್ಲಿ ಉನ್ನತವಾದ ಸ್ಥಿತಿಯನ್ನ ತಲುಪ್ತೀನಿ. ಹಾಗೆ ಉತ್ತಮ ರೀತಿಯಲ್ಲಿ ಧ್ಯಾನ ಪ್ರಚಾರವನ್ನ ನಡೆಸ್ತೀನಿ. ಅಂತ ಬರಿತಾ ಹೋಗಿ. ಇನ್ನು ನಿಮಗೆ ಏನೇನೆಲ್ಲ ಅದರಲ್ಲಿ ಬರಿಬೇಕು, ಒಳ್ಳೆಯ ವಿಚಾರಗಳನ್ನು ಬರಿಬೇಕು ಅನಿಸುತ್ತೆ ಅದರಲ್ಲೆಲ್ಲ ಬರಿತಾ ಹೋಗಿ. ಹಾಗೆ ಅದಕ್ಕೆ ವಿರುದ್ಧವಾಗಿರೋದು ಎಲ್ಲವೂ ಕೂಡ ಆ ಆಕರ್ಷಿಕ್ ರೆಕಾರ್ಡಲ್ಲಿ ಆ ಮ್ಯಾಜಿಕ್ ಎರೇಸರ್ನ ಮೂಲಕ ಎರೇಸ್ ಆಗ್ತಾ ಹೋಗ್ತಿದೆ. ನೀವು ಬರೆಯೋದೆಲ್ಲವೂ ಕೂಡ ಅದರಲ್ಲಿ ಅಚ್ಚಾಗಿ ರೆಕಾರ್ಡ್ ಆಗ್ತಾ ಹೋಗ್ತಿದೆ. ಮತ್ತೆ ಬರೀರಿ, ನಾನು ಯಾವಾಗಲೂ ಬ್ರಹ್ಮಾನಂದ ಸ್ಥಿತಿಯಲ್ಲಿರಬೇಕು. ಬ್ರಹ್ಮಾನಂದ ಅಂದ್ರೆ ಏನು? ಆನಂದ, ಪರಮಾನಂದ, ಬ್ರಹ್ಮಾನಂದ, ಎಲ್ಲದಕ್ಕಿಂತ ಉನ್ನತವಾದ ಆನಂದ ಸ್ಥಿತಿಯಲ್ಲಿರಬೇಕು. ಎಲ್ಲರ ಜೊತೆ ಒಂದಾಗಿ ಎಲ್ಲರೊಂದಿಗೆ ಬ್ರಹ್ಮಾನಂದ ಸ್ಥಿತಿಯನ್ನ ಹಂಚುತ್ತಾ ನನ್ನ ಜೀವನವನ್ನ ನಡೆಸಬೇಕು. ನನ್ನ ಗಂಡನ ಜೊತೆ ಒಳ್ಳೆಯ ಬಾಂಧವ್ಯವನ್ನ ಹೊಂದಿರಬೇಕು. ಉತ್ತಮ ಪ್ರೀತಿಯನ್ನ ಹೊಂದಿರಬೇಕು. ಹಾಗೆ ಮಕ್ಕಳು ಬೇಕು ಅಂತ ಇರೋರು, ನನಗೆ ಒಂದು ಮುದ್ದಾದ ಮಗು ಆಗಿದೆ. ಹಾಗೆ ಮದುವೆ ಆಗಬೇಕು ಅಂತ ಇರೋರು, ನನಗೆ ಉತ್ತಮವಾದ ಜೀವನ ಸಂಗಾತಿ ಸಿಕ್ಕಿದ್ದಾರೆ. ಹಾಗೆ ಅನಾರೋಗ್ಯ ಅಂದರೆ ಅವು ಹುಷಾರಿಲ್ಲದೆ ಇರೋರು, ಕಾಯಿಲೆಗಳಿಂದ ನರಳ್ತಾ ಇರೋರೆಲ್ಲ, ನಾನು
ಉತ್ತಮ ಆರೋಗ್ಯದಿಂದ ಕೂಡಿದ್ದೇನೆ. ನನ್ನ ದೇಹ ಬಲಿಷ್ಠವಾಗಿದೆ. ನಾನು ಪ್ರತಿದಿನ ಪ್ರತಿ ಕ್ಷಣ ಆಕ್ಟಿವ್ ಆಗಿರ್ತೀನಿ. ನನ್ನ ಕೆಲಸ ಕಾರ್ಯಗಳನ್ನೆಲ್ಲ ಖುಷಿಯಿಂದ ಸಂತೋಷದಿಂದ ಮುಗಿಸ್ಕೊಳ್ತೀನಿ. ಹಾಗೆ ನಿಮ್ಮ ಆ ಆತ್ಮದ ಸ್ಥಿತಿಯನ್ನ ಗಮನಿಸಿ ಫ್ರೆಂಡ್ಸ್. ಇನ್ನ 2 ನಿಮಿಷಗಳ ಕಾಲ ನಿಮಗೆ ಏನೇನೆಲ್ಲ ಬರಿಬೇಕು ಅನ್ನಿಸ್ತಿದೆ ಅದರಲ್ಲಿ ಬರೀರಿ. ಬರೀರಿ. ನಿಮ್ಮ ಮಕ್ಕಳ ಬಗ್ಗೆ ಬರಿಬೇಕು ಅಂದರೆ ಬರೀರಿ. ನಿಮ್ಮ ಗಂಡನ ಬಗ್ಗೆ ಬರಿಬೇಕು ಅಂದರೆ ಬರೀರಿ. ನಿಮ್ಮ ಗಂಡನಿಗೆ ಒಂದು ಒಳ್ಳೆ ಕೆಲಸ ಆಗಬೇಕು ಅಂದರೆ ಅದ್ರ ಬಗ್ಗೆನೂ ಬರೀರಿ. ಮುಖದಲ್ಲಿ ಮಂದಹಾಸ ಇರಲಿ ಫ್ರೆಂಡ್ಸ್. ಆ ಸಂತೋಷನ ಫೀಲ್ ಮಾಡ್ತಾ ಬರೀರಿ. ನಾವು ಯಾವಾಗ ಫೀಲ್ ಮಾಡ್ತಾ ಬರಿತೀವಿ ಅದು ಇನ್ನ ಹೆಚ್ಚು ಶಕ್ತಿಯುತವಾಗಿ ಅಲ್ಲಿ ಪ್ರಿಂಟ್ ಆಗತ್ತೆ. ಈಗ ನಿಧಾನವಾಗಿ ಬರೆದು ಮುಗಿಸಿದಿರಾ ಅನ್ಕೋತೀನಿ. ಆ ಪೆನ್ನು, ಎರೇಸರ್ನ, ಆ ರೆಕಾರ್ಡ್ಸ್ನ ನಮ್ಮ ಏಂಜಲ್ಸ್ ಕೈಗೆ ಕೊಡೋಣ. ಹಾಗೆ ಅವರಿಗೆ ಕೈ ಮುಗಿದು ಧನ್ಯವಾದವನ್ನ ತಿಳಿಸೋಣ ಫ್ರೆಂಡ್ಸ್. ಹಾಗೆ ಆ ಏಂಜಲ್ಸ್ನ ಜೊತೆ ಮತ್ತೆ ಅಲ್ಲಿರುವ ಎಲ್ಲ ಮಾಸ್ಟರ್ಸ್ನ ಜೊತೆ ಒಂದು ಸ್ವಲ್ಪ ಹೊತ್ತು ಕುಳಿತು ಧ್ಯಾನವನ್ನ ಮಾಡೋಣ. ನಾನು ಏನೆಲ್ಲ ನನ್ನ ರೆಕಾರ್ಡಲ್ಲಿ ಬರ್ತಿದ್ದೀನಿ ಅದೆಲ್ಲವೂ ಕೂಡ ನನ್ನ ಜೀವನದಲ್ಲಿ ಇನ್ನು ಮುಂದೆ ನಡೀತಾ ಹೋಗತ್ತೆ. ಇದು ಸಾಧ್ಯ 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 ಅಂತ ಹೇಳ್ಕೊಳ್ಳಿ 3 ಸಲ. ಹಾಗೆ ನಿಧಾನವಾಗಿ ಧ್ಯಾನದಿಂದ ಜಾಗದಿಂದ ಎದ್ದು ನಿಮ್ಮ ಸೂಕ್ಷ್ಮ ಶರೀರವನ್ನ ನಿಧಾನವಾಗಿ ಆಕಾಶದಿಂದ ಇಳಿದು ಬಂದು ನೀವು ನಿಮ್ಮ ಮನೆಗೆ, ಹಾಗೆ ನೀವೀಗ ಕೂತಿರೋ ಜಾಗಕ್ಕೆ ತಲುಪ್ತಾ ಇದ್ದೀರಾ. ಅಲ್ಲಿ ಏನು ಖುಷಿಮಯ ಕ್ಷಣವನ್ನ ಕಳೆದ್ರಿ, ಅಷ್ಟೂ ಕ್ಷಣವನ್ನ ಈಗ ಅನುಭವಿಸಿ ಫ್ರೆಂಡ್ಸ್. ಫೀಲ್ ಮಾಡಿ.
ಈಗ ನಿಧಾನವಾಗಿ ನಿಮ್ಮ ಸಹಜ ಸ್ಥಿತಿಯನ್ನ ತಲುಪ್ತಾ ನಮ್ಮ ಈ ಧ್ಯಾನಕ್ಕೆ ಸಹಾಯ ಮಾಡಿದ ನಮ್ಮ ಮನಸ್ಸಿಗೆ, ದೇಹಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಧ್ಯಾನಕ್ಕೆ ಆಹ್ವಾನಿಸಿದಂತಹ ಎಲ್ಲ ಗುರುಗಳನ್ನು, ಆಸ್ಟ್ರಲ್ ಮಾಸ್ಟರ್ಸ್ನ, ಪಿರಮಿಡ್ ಮಾಸ್ಟರ್ಸ್ನ, ಸೀತಾಮಾತೆಯನ್ನ, ವಸುಂಧರ ಮಾತೆಯನ್ನ, ಪ್ರಕೃತಿ ಮಾತೆಯನ್ನ, ಸಪ್ತ ಋಷಿಗಳನ್ನ, ಋಷಿ ಪತ್ನಿಯರನ್ನ, ತ್ರಿಶಕ್ತಿಗಳನ್ನ, ತ್ರಿಮೂರ್ತಿಗಳನ್ನ ಧನ್ಯವಾದಗಳನ್ನ ತಿಳಿಸ್ತಾ ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ನಿಮ್ಮ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. ಹಾಗೆ ಎಲ್ಲ ಏಂಜಲ್ಸ್ಗೂ ಕೂಡ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ನಿಧಾನವಾಗಿ 5 4 3 2 1 0 ನಿಮ್ಮ ಕೈಗಳನ್ನೇ ನೋಡುತ್ತಾ ನಿಮ್ಮ ಕಣ್ಣುಗಳನ್ನು ಓಪನ್ ಮಾಡಿ ಫ್ರೆಂಡ್ಸ್. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಜೊತೆ ಧ್ಯಾನ ಮಾಡಿದ್ರಿ ಅವರೆಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು. ಶಾಂತ ಮ್ಯಾಮ್, ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲ ಫೇಲ್ ಆಯ್ತು ಮೇಡಮ್, ತುಂಬಾ ಚೆನ್ನಾಗಾಯ್ತು. ನೈಸ್, ತುಂಬಾ ಚೆನ್ನಾಗಿ ಆ ಮನೆ ಒಳಗಡೆ ಹೊಟ್ಟೋಗ್ಬಿಟ್ಟಿದ್ವಿ. ಅಷ್ಟು ಚೆನ್ನಾಗಿ ಫೀಲ್ ಆಯ್ತು. ಈ ತರ ಒಂದು 21 ಡೇಸ್ ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ತುಂಬಾ ಚೇಂಜಸ್ ಕಾಣಿಸುತ್ತೆ ಮ್ಯಾಮ್. ಹೌದು. ಸೊ ಇದನ್ನ ಅಟ್ಲೀಸ್ಟ್ ಕೇಳಿಸ್ಕೋಬೇಕು, ಇಲ್ಲಾಂದ್ರೆ 21 ಡೇಸ್ ಆದ್ರೂ ಮಾಡಬೇಕು. ನಮ್ಗೆ ಈ ತರ ರೆಕಾರ್ಡ್ ಇದ್ರೆ ಹೇಳ್ತಾ ಇದ್ರೆ ಹೊಟ್ಟೋಗ್ತಿದೆ, ಮತ್ ಮಧ್ಯೆ ಮಾತು ಬರ್ತಾ ಹೋಗ್ಬಿಡುತ್ತೆ, ಅದ್ ಹಾಗೆ ಡಿಸ್ಕಂಟಿನ್ಯೂ ಆಗಿ ಹೋಗುತ್ತೆ. ಓಕೆ, ಸೊ ಇಲ್ಲ, ವಿಡಿಯೋ ಇರುತ್ತೆ, ನಿಮಗೆ ಯಾವಾಗ ಬೇಕಂದ್ರೆ ಅವಾಗ ಹಾಕೊಂಡು ಕೇಳಿಸ್ಕೊಳ್ಳಿ ಮ್ಯಾಮ್, ಏನು ತೊಂದರೆ. ಹೌದು ಹೌದು. ಓಕೆ ಓಕೆ ಮ್ಯಾಮ್. ಏನಾದರೂ ಕ್ವೆಶ್ಚನ್? ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಏನಾದರೂ ಇತ್ತಾ ಕೇಳಕ್ಕೆ? ಇಲ್ಲ, ಏನಿಲ್ಲ, ಚೆನ್ನಾಗಿ ಹೇಳಿದ್ದೀನಿ ಆಯ್ತು. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ದಿನ ಹೀಗೆ ಹಾಗೆ ಇದೆ. ಏನು ಮ್ಯಾಮ್? ಕಣ್ಣಲ್ಲಿ ಹಾಗೆ ಇದೆ, ಇನ್ನು ಕಣ್ಣು ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಎನರ್ಜಿ ಫುಲ್ ಆಗಿದೆ. ಹೌದು, ಇನ್ನ ಒಂದ್ ಸ್ವಲ್ಪ ಹೊತ್ತು ನೀವು ಹಂಗೆ ಕುತ್ಕೋಬಹುದು, ಅಂದ್ರೆ ಕಣ್ ಮುಚ್ಕೊಂಡು ಕುತ್ಕೊಳ್ಳಿ, ಆಮೇಲೆ ಕೇಳ್ಕೊಳ್ಳಿ. ತುಂಬಾ ಎನರ್ಜಿ ಬಾಡಿನಲ್ಲಿ ಫ್ಲೋ ಆದಾಗ ತಲೆನೋವು ಬರೋದು, ಬಾಡಿ ಪೇನ್ ಆಗೋದು ಅದೆಲ್ಲ ಆಗತ್ತೆ. ನನಗೆ ಎಷ್ಟು ಬೇಕೋ ಅಷ್ಟು ಎನರ್ಜಿನ ನಾನು ತಗೊಂಡು ಉಳಿದಿದ್ದನ್ನ ನಾನು ಭೂಮಿ ತಾಯಿಗೆ ಕಳಿಸ್ತಿದ್ದೀನಿ ಅಂತ ನೆಲ ಮುಟ್ಟಿ ಭೂಮಿ ತಾಯಿಗೆ ಶೇರ್ ಮಾಡಿ ಮ್ಯಾಮ್. ಹೌದಾ? ಯಾವಾಗೆಲ್ಲ ನಾವು ತುಂಬಾ ಎನರ್ಜಿ ಫೀಲ್ ಆಗ್ತೀವಿ ಅವಾಗ ನಮ್ಮ ಎನರ್ಜಿ ನಮಗೆ ಎಷ್ಟು ಬೇಕು ದೇಹಕ್ಕೆ ಅಷ್ಟು ಇಟ್ಕೊಂಡು ಉಳಿದಿದ್ದನ್ನ ಭೂಮಿ ತಾಯಿಗೆ ಕಳಿಸ್ತಿದ್ದೀನಿ ಅಂತ ನಾವು ಹೇಳ್ಕೋಬಹುದು. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ನನ್ನ ಜೊತೆ ಮಾಡಿದಂಥ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.